ಸ್ನೇಹಿತ ಸ್ಯಾಂಡಲ್ವುಡ್ ನಲ್ಲಿ ಈಗ ಮತ್ತೊಮ್ಮೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಕನ್ನಡ ಚಿತ್ರರಂಗದ ಮಹಿಳೆಯರ ಪರ ಫೈರ್ ಅಭಿಯಾನವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಕೊಟ್ಟ ಬೆನ್ನಲ್ಲೇ ಮೀಟಿಂಗ್ ಅನ್ನ ಫಿಲ್ಮ್ ಚೇಂಬರ್ ನಲ್ಲಿ ಮಾಡಲಾಗ್ತಿದೆ. ಮೀಟು ಆರೋಪದ ವಿಚಾರಕ್ಕೆ ಶ್ರೀ ಹರಿಹರನ್ ಆಗಿರ್ಬೋದು ಜೊತೆಗೆ ಒಂದು ಟೀಮೇ ಹೋಗಿ ಭೇಟಿಯನ್ನ ಕೊಟ್ಟು ಈಗ ಫಿಲಂ ಚೇಂಬರ್ ನಲ್ಲಿ ಹೈ ವೋಲ್ಟೇಜ್ ಸಮಾಲೋಚನೆ ನಡೀತಾ ಇದೆ. ಹೈ ವೋಲ್ಟೇಜ್ ಸಮಾಲೋಚನೆ ನಡೀತಿದ್ದು ಕನ್ನಡ ವಾಣಿಜ್ಯ ಮಂಡಳಿಯಲ್ಲಿ ಮೀಟು ಆರೋಪ, ಲೈಂಗಿಕ ಕಿರುಕುಳದ ಆರೋಪದ ವಿಚಾರ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಹೋಗಿ ಒಂದು ಟೀಮ್ ಮನವಿಯನ್ನ ಮಾಡ್ಕೊಂಡು ಬಂದ್ರು, ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದ್ರು. ಸ್ಯಾಂಡಲ್ವುಡ್ ನಲ್ಲಿ ನಟ ನಟಿಯರಿಗೆ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಆ ಬೆನ್ನಲ್ಲೇ ಫಿಲಂ ಚೇಂಬರ್ ನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ನೋಡಿ, ಮೊದಲು ಕೆಲವೊಬ್ಬರಿಗೆ ಮೀಟು ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ಆ ರೀತಿ ಆರೋಪ ಕೇಳಿ ಬಂದಿತ್ತು. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸುರೇಶ್ ನೇತೃತ್ವದಲ್ಲಿ ಈಗ ಮತ್ತೆ ಸಭೆ ನಡೀತಾ ಇದೆ. ಹಿಂದೆ ಕೇಳಿ ಬಂದಾಗಲೇ ಕಠಿಣ ಕ್ರಮ, ಈ ತರ ಸಭೆ ಅಥವಾ ಏನೋ ಮಾಡಿದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಮತ್ತೊಮ್ಮೆ ಮೀಟು ಆರೋಪದ ವಿಚಾರದಲ್ಲಿ ಸಭೆ ನಡೆಯುವ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಹೇಳ್ದಂಗೆ ಶ್ರುತಿ ಹರಿಹರನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಒಬ್ಬರಾದ ಮೇಲೆ ಒಬ್ರು ಹೌದು ಇದೆ, ನನಗೂ ಮೀಟು ಅನುಭವ ಆಗಿದೆ, ನಿನಗೂ ಆಗಿದೆ ಅಂತ. ಸೊ ಇವತ್ತು ಮಹಿಳಾ ರಾಜ್ಯ ಆಯೋಗ ಕಂಪ್ಲೇಂಟ್ ಮಾಡಿ ಬಂದ ನಂತರ ಈಗ ಚೇಂಬರ್ ನಲ್ಲಿ ನಡೀತಾ ಇರುವಂತಹ ಮಾತುಕತೆ ನೋಡ್ತಿದ್ದೀರಾ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗುತ್ತೆ. ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಸುಮೋಟೋ ಕೇಸ್ ಸಹ ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದು, ಇತ್ತ ಏನು ತೀರ್ಮಾನ ಕೈಗೊಳ್ತಾರೆ ಮೀಟು ಆರೋಪದ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ಸದ್ಯ ಮೀಟಿಂಗ್ ನಡೀತಾ ಇದೆ. ಎಲ್ಲ ಹಿರಿಯರು ಕೂಡ ಇದ್ದಾರೆ, ಗಂಡರು ಕೂಡ ಇದ್ದಾರೆ. ಸೊ ಅವ್ರ ಸಮ್ಮುಖದಲ್ಲಿ ನಡೀತಾ ಇರೋದು ಯಾಕಾಗತ್ತೆ ಲೈಂಗಿಕ ದೌರ್ಜನ್ಯ. ಈಗ ನೋಡಿ, ಇತ್ತೀಚೆಗೆ ಮಾಲಿವುಡ್ನಲ್ಲಿ ಯಾವಾಗ ಕೇಳಿ ಬಂತೋ ಅದಾದ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಶುರುವಾಗತ್ತೆ. ಹಿಂದೆನೂ ಇತ್ತು, ಸ್ಯಾಂಡಲ್ವುಡ್ನಲ್ಲಿ ಇಲ್ಲ ಅಂತಲ್ಲ. ದಶಕಗಳ ಹಿಂದೆಯಿಂದಲೂ ಮೀಟು ಆರೋಪ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಸಿನಿಮಾಗಳಲ್ಲಿ ಎಷ್ಟೋ ನಟರು ನಟಿಯರಿಗೆ ಈ ರೀತಿ ಮೀಟು ಆರೋಪ ಇದೆ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಈಗ ಅದು ಕಮ್ಮಿ ಆಗಬೇಕು ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಏನಾದರೂ ತಗೊಳ್ಬೇಕು ಅಂತ. ಸೊ ಮುಂದಾಗಿ ಈಗ ಮಾತುಕತೆ ನಡೀತಿದೆ. ನೋಡೋಣ ಏನು ಡಿಸೈಡ್ ಮಾಡ್ತಾರೆ, ಏನು ಎತ್ತ ಅಂತ.